ಹಲೋ ಫ್ರೆಂಡ್ಸ್, ಕೇವಲ 20 ರೂಪಾಯಿಯಲ್ಲಿ 3 ಸಾಮಗ್ರಿಗಳಿಂದ ತುಂಬ ರುಚಿಯಾದ ಮಿಠಾಯಿ ಮಾಡುವಂತಹ ವಿಧಾನವನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ತುಂಬ ಈಸಿಯಾಗಿ ಕೂಡ ಇದನ್ನು ಮಾಡ್ಬೋದು ಒಂದು ಸ್ವೀಟ್ನ. ಓಕೆ, ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಗ್ರೂಪಲ್ಲಿ ಆದಷ್ಟು ನನ್ನ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್. ಆಗ ನನ್ನ ಎಲ್ಲ ಹೊಸ ವಿಡಿಯೋಗಳು ಯಾವುದೇ ಬಂದರೂ ನಿಮಗೆ ಖಂಡಿತ ನೋಟಿಫಿಕೇಷನ್ ಬರುತ್ತೆ. ಬನ್ನಿ ಫ್ರೆಂಡ್ಸ್, ಇವತ್ತು ತುಂಬ ಈಸಿಯಾಗಿ ಒಂದು ಸ್ವೀಟ್ನ ಮಾಡುವಂತಹ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಯಾವುದೇ ಹಬ್ಬಕ್ಕೆ ಬೇಕಿದ್ರೂ ಇದನ್ನು ಮಾಡ್ಕೋಬೋದು. ಫೆಸ್ಟಿವಲ್ಗಾಗಲಿ ಅಥವಾ ನಮಗೆ ಏನಾದರೂ ಮನೇಲಿ ಫಂಕ್ಷನ್ಸ್ ಇದ್ದಾಗಲೂ ಕೂಡ ನಾವು ಈ ರೆಸಿಪಿನ ಮಾಡ್ಕೋಬೋದು. ಮೊದಲನೇದಾಗಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಸೊ ಒಂದು 2-3 ಸ್ಪೂನ್ ಆಗೋಷ್ಟು ತುಪ್ಪ ನಾನು ಹಾಕ್ಕೊಂಡಿದ್ದೀನಿ. ಅದಾದ ನಂತರ 1 ಕಪ್ ಆಗೋಷ್ಟು ಮೈದಾ ತೊಗೊಂಡಿದ್ದೀನಿ. ನೋಡ್ತಾ ಇದ್ದೀರಲ್ಲ. ಸೊ ಈಗ ಚೆನ್ನಾಗಿ ಫ್ರೈ ಮಾಡಬೇಕು ತುಪ್ಪದಲ್ಲಿ. ಇದು ಕಲರ್ ಚೇಂಜ್ ಆಗೋ ಥರ ನಾವು ಫ್ರೈ ಮಾಡೋದು ಬೇಡ. ಫುಲ್ ಲೋ ಫ್ಲೇಮ್ ಇಟ್ಕೊಳ್ಳಿ. ಸ್ಟವ್ನ ಫುಲ್ ಲೋ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡಬೇಕು. ಓಕೆ, ನೋಡ್ತಾ ಇದ್ದೀರಲ್ಲ, ಹೀಗೆ ಫ್ರೈ ಮಾಡ್ಕೊಳ್ಳಿ. ಅದೇನು ಗಂಟು ಇರುತ್ತಲ್ಲ ಅದೆಲ್ಲ ಹೋಗುತ್ತೆ, ಏನೂ ಪ್ರಾಬ್ಲಮ್ ಆಗಲ್ಲ. ಸೊ ಫುಲ್ ಲೋ ಫ್ಲೇಮ್ ಇಟ್ಕೊಳ್ಳಿ, ಫ್ರೈ ಮಾಡ್ತಾ ಹೋಗಿ ಫ್ರೆಂಡ್ಸ್. ಇದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗಲ್ಲ. ನಾನು ಹೇಳಿರೋ ಹಾಗೆ ಕೇವಲ 20 ರೂಪಾಯಿ ಖರ್ಚಾಗೋದು, ಅದಕ್ಕಿಂತ ಜಾಸ್ತಿ ಖರ್ಚಾಗಲ್ಲ. 20 ರೂಪಾಯಲ್ಲಿ ನೀವು ಬೇಕಾದಷ್ಟು ಬರ್ಫಿನ ಮಾಡ್ಕೋಬೋದು. ಸೊ ನೋಡಿ, ಈಗ 1 ಕಪ್ ನಾನು ಇಲ್ಲಿ ಸಕ್ಕರೆ ತೊಗೊಂಡಿದ್ದೀನಿ. 1 ಕಪ್ ಸಕ್ಕರೆಗೆ ಅರ್ಧ ಕಪ್ ಆಗೋಷ್ಟು ನೀರನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾವು ಪಾಕ, ಈಗ ಸಕ್ಕರೆ ಎಲ್ಲ ಕರಗಿದೆ, ಚೆನ್ನಾಗಿ ಪಾಕ ಬೇಯ್ತಾ ಇದೆ, ನೋಡ್ತಾ ಇದ್ದೀರಲ್ಲ. ಸೊ ಪಾಕ ಚೆನ್ನಾಗಿ ಬೇಯಬೇಕು. ಇದು ಒಂದೇಳೆ ಪಾಕ ಬರಬೇಕು ನಮಗೆ. ಒಂದೇಳೆ ಪಾಕ ಬಂದರೆ ಆಗ ಚೆನ್ನಾಗಿ ಬರುತ್ತೆ ಇದು. ನೋಡ್ತಾ ಇದ್ದೀರಲ್ಲ, ಸ್ವಲ್ಪ ಈಗ ನಾನು ನೋಡ್ತಾ ಇದ್ದೀನಿ. ಸೊ ಈಗ ಆಲ್ಮೋಸ್ಟ್ ಆಲ್ ಆಗಿದೆ. ಸೊ ಇನ್ನೊಂದು 2 ಸೆಕೆಂಡ್ಸು. ಓಕೆ, ಸೊ ಈಗ ಆಲ್ಮೋಸ್ಟ್ ಆಲ್ ಇದಾಗಿದೆ. ಈಗ ಇದಕ್ಕೆ ನಾನು ಫ್ರೈ ಮಾಡಿರೋಂತಹ ಮೈದನ್ನು ನಾವು ತೆಗೆದಿಟ್ಕೊಂಡಿದ್ವಲ್ಲ, ಸೊ ಅದನ್ನು ಇವಾಗ ನಾನು ಈ ಪ್ಯಾನಿಗೆ ಹಾಕೋತಾ ಇದ್ದೀನಿ. ಸೊ ಹಾಕಿ ಇವಾಗ ಚೆನ್ನಾಗಿ ಅದನ್ನು ಕಲಸೋಣ. ಚೆನ್ನಾಗಿ ಅಂದರೆ ತುಂಬ ಚೆನ್ನಾಗಿ ಕಲಿಸ್ಬೇಕು. ಗಂಟು ಆಗಬಾರ್ದು ಫ್ರೆಂಡ್ಸ್. ಗಂಟು ಆಗದಲ್ಲೇ ಇರೋ ಥರ ನಾವು ಮಿಕ್ಸ್ ಮಾಡಬೇಕಾಗುತ್ತೆ ನಿಧಾನವಾಗಿ. ನೋಡಿ ಈ ಥರ ಮಿಕ್ಸ್ ಮಾಡಿದ್ರೆ ಹೀಗೆ ತಳ ಬಿಡ್ತಾ ಇರುತ್ತದು. ಅಷ್ಟು ಚೆನ್ನಾಗಿ ಬರಬೇಕು. ನಾವು ಮೈದಾ ಅಷ್ಟು ಚೆನ್ನಾಗಿ ಫ್ರೈ ಮಾಡಿದ್ರೆ ಮಾತ್ರ ಹೀಗೆ ಬರೋದಕ್ಕೆ ಸಾಧ್ಯ. ಪೇಡ ಇಲ್ಲ ಅಂತ ಅಂದರೆ ಕಷ್ಟ ಆಗುತ್ತೆ. ನೋಡಿ, ಮಿಠಾಯಿ ಅಂತ ಕೂಡ ಕರಿಬೋದು, ಪೇಡ ಅನ್ಬೋದು, ಬರ್ಫಿ ಅನ್ಬೋದು, ಯಾಕೆಂದರೆ ಅಷ್ಟು ಟೇಸ್ಟಿಯಾಗಿರುತ್ತೆ. ಈಗ ನೋಡಿ, ನಾನು ಒಂದು ಸಣ್ಣ ಬೌಲ್, ಈಗ ನಾನು ದೊಡ್ಡ ಬೌಲಲ್ಲಿ ಮೈದಾ ತೊಗೊಂಡಿದ್ದೀನಲ್ಲ, ಅದರಲ್ಲಿ ಅರ್ಧ ಬೌಲ್ ಆಗೋಷ್ಟು ಮಿಲ್ಕ್ ಪೌಡರ್ ತೊಗೊಂಡಿದ್ದೀನಿ. ಮಿಲ್ಕ್ ಪೌಡರ್ ಹಾಕಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಈಗ ನಾನು ಸ್ವಲ್ಪ ಆಯಿಲ್ನ ಹಾಕೋತಾ ಇದ್ದೀನಿ, 1 ಸ್ಪೂನ್ ಆಗುವಷ್ಟು. ನೋಡಿ ಈ ಥರ. ಆವಾಗ ನೀಟಾಗಿ ಒಂದು ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಸಾಫ್ಟಾಗಿ ಬರಬೇಕು ಅಂದರೆ ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದನ್ನು. ಓಕೆ, ನೋಡಿ ಈ ಥರ ಮಿಕ್ಸ್ ಮಾಡಬೇಕು. ಸೊ ಮಿಕ್ಸ್ ಮಾಡಿದ ನಂತರ ನಾನು ಒಂದು ಬಟರ್ ಪೇಪರಿಗೆ ಆಯಿಲ್ ಹಚ್ಚಿ ಇಟ್ಟಿದ್ದೆ. ಸೊ ಈಗ ನಾನು ಬಟರ್ ಪೇಪರ್ ಮೇಲೆ ಹಾಕೋತಾ ಇದ್ದೀನಿ. ಬಟರ್ ಪೇಪರ್ ಇಲ್ಲ ಅಂತ ಅಂದರೆ ಮಾಮೂಲಿ ಸೀರೆಗೆ ಮತ್ತು ಬಟ್ಟೆಗೆಲ್ಲ ಕೊಡ್ತಾರಲ್ಲ ಕವರ್, ಮಾಮೂಲಿ ಕವರ್ ಇರುತ್ತಲ್ಲ, ಸೊ ಅದನ್ನು ಬೇಕಿದ್ರೂ ಕಟ್ ಮಾಡಿಕೊಂಡು ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಚ್ಚಿ ನಂತರ ಈ ಬರ್ಫಿ ಪೇಡನ ನಾವು ಅದ್ರ ಮೇಲೆ ಹಾಕ್ಕೋಬೋದು. ಸೊ ಅದಾದ ನಂತರ ನೋಡಿ, ಸ್ವಲ್ಪ ಬಿಸಿ ಇರುತ್ತೆ, ಹಾಗಾಗಿ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ನೋಡಿ ಈ ಥರ ಸ್ವಲ್ಪ ಸುಡ್ತಾ ಇರುತ್ತೆ. ಆದರೂ ಸ್ವಲ್ಪ ತಣ್ಣಗಾದರೆ ಅದನ್ನು ನಾವು ಮತ್ತೆ ರೋಲ್ ಮಾಡೋಕ್ಕಾಗಲ್ಲ, ಸ್ವಲ್ಪ ಅಗಲ ಮಾಡಬೇಕು ಇದನ್ನು. ಸೊ ಅದಕ್ಕೋಸ್ಕರ ನೋಡಿ ಈ ಥರ ನಾನು ಪೇಪರ್ನ ಕ್ಲೋಸ್ ಮಾಡ್ಕೋತಾ ಇದ್ದೀನಿ, ಆ ಕಡೆ ಈ ಕಡೆ ಸ್ವಲ್ಪ ಜಾಗ ಬಿಟ್ಟು. ಓಕೆ, ನಂತರ ನೋಡಿ ಈ ಥರ ರೋಲ್ ಮಾಡೋಣ. ಮೇಲ್ಗಡೆ ಈ ಥರ ಒಂದು ಸಲ ಲಟ್ಟಿಸ್ಬೇಕು, ನಿಧಾನವಾಗಿ ಲಟ್ಟಿಸಿ. ಯಾಕೆಂದರೆ ಪೇಡ ಯಾವಾಗಲೂ ಸ್ವಲ್ಪ ದಪ್ಪ ಇರಬೇಕು, ಜಾಸ್ತಿ ತೆಳು ಮಾಡಬಾರ್ದು. ಓಕೆ, ಸೊ ನೋಡ್ತಾ ಇದ್ದೀರಲ್ಲ, ಈ ಥರ ನಾನು ಲಟ್ಟಿಸ್ಕೋತಾ ಇದ್ದೀನಿ. ಮೇಲೆ ನೋಡ್ತಾ ಇದ್ದೀರಲ್ಲ, ಹೀಗೆ ಮಾಡಿಕೊಂಡು ಅದಾದ ನಂತರ ಫುಡ್ ಕಟರ್ ಇರುತ್ತಲ್ಲ, ಸೊ ಫುಡ್ ಕಟರ್ ಇದ್ದರೆ ಇದರಲ್ಲಿ ಕಟ್ ಮಾಡಿ. ಫುಡ್ ಕಟರ್ ಇಲ್ಲ ಅಂದರೆ ಮನೆಯಲ್ಲಿ ಯಾವುದಾದ್ರೂ ಬಾಕ್ಸಿನ ಮುಚ್ಚಳ ಇರುತ್ತಲ್ಲ, ಸೊ ಅದರಲ್ಲಿ ಕೂಡ ನೀವು ಕಟ್ ಮಾಡ್ಕೋಬೋದು. ಸೊ ನೋಡಿ, ನಾನು ಫುಡ್ ಕಟರಲ್ಲಿ, ಪೇಡ ಕಟರ್ ಇರುತ್ತಲ್ಲ, ಪೇಡ ಕಟರಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ. ಓಕೆ, ನೋಡಿ ಈ ಥರ. ಈಗ ಎಲ್ಲದನ್ನು ಕೂಡ ನಾನು ಕಟ್ ಮಾಡ್ಕೋತೀನಿ 1 by 1. ಸ್ವಲ್ಪ ದೊಡ್ಡದು ಬೇಕು ಅಂದರೆ ದೊಡ್ಡದು ಬೇಕಿದ್ರೂ ನೀವು ಕಟ್ ಮಾಡ್ಕೋಬೋದು. ಸೊ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ.
ತುಂಬ ಅಂದರೆ ತುಂಬ ಈಸಿ ಫ್ರೆಂಡ್ಸ್, ಹಾಗೆ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳಿಗಂತೂ ಮಾಡಿಕೊಟ್ರೆ ಇದು ತುಂಬ ಇಷ್ಟಪಡ್ತಾರೆ. ಯಾಕೆಂದರೆ ಇದನ್ನು ನಾವು ಸ್ಟೋರ್ ಮಾಡಿ 1 ತಿಂಗಳುಗಟ್ಟಲೆ ಕೂಡ ಇದನ್ನು ಸ್ಟೋರ್ ಮಾಡಿ ಇಡ್ಬೋದು. ಅಷ್ಟು ರುಚಿಯಾಗಿರುವಂತಹ ಪೇಡ. ಖಂಡಿತವಾಗ್ಲೂ ಮನೆಯಲ್ಲಿ ಟ್ರೈ ಮಾಡಿ ನೀವು. ಹೇಗಾಯಿತು, ಇದು ಹೇಗೆ ಬಂತು ಅಂತ ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಪ್ಪದೆ ತಿಳಿಸಿ ಫ್ರೆಂಡ್ಸ್. ಓಕೆ, ನನ್ನ ಚಾನಲ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆ, ನೋಡ್ತಾ ಇದ್ದೀರಾ ಅಲ್ವಾ, ಫೈನಲ್ ಆಗಿ ಈಸಿ ಮಿಠಾಯಿ ರೆಸಿಪಿ ಇದು. ಮೈದಾ ಪೇಡ ತುಂಬ ರುಚಿಯಾಗಿರುವಂಥದ್ದು. ನೀವು ಕೂಡ ಟ್ರೈ ಮಾಡಿ. ಓಕೆ, ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸೋಣ.